Hey guys, welcome back to my YouTube channel Journey with Sudharanjit. ಇದು ಕಂಪ್ಲೀಟ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇತ್ತೀಚೆಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಜಾಸ್ತಿ ಇತ್ತು, ಅದಕ್ಕೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲದರದ್ದು ತಗೊಂಡು ಒಂದು ವ್ಲಾಗ್ ಮಾಡಿದ್ದೀನಿ. ನಮ್ಮ ಅತ್ತೆ ಅವ್ರ ರಿಲೇಟಿವ್ಸ್ದು ಮದುವೆ ಇತ್ತು, ಸೊ ಅದಕ್ಕೆ ಬ್ಲೌಸ್ ಫ್ಯಾಬ್ರಿಕ್ಸ್ ತಗೋಬೇಕು ಅಂತ ನಾವು ಮೈಸೂರು ಉದ್ಯೋಗ ಹೋಗಿದ್ವಿ. ಅದರದ್ದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ರಾ ಸಿಲ್ಕ್ ತಗೊಂಡು ಸ್ಯಾರಿ ಮ್ಯಾಚಿಂಗಿಗೆ ಅದ್ರ ಮೇಲೆ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊನೋ ಪ್ಲಾನ್ ಇತ್ತು. ಅದಕ್ಕೆ ಮ್ಯಾಚಿಂಗ್ ರಾ ಸಿಲ್ಕ್ ತೊಗೊತಾ ಇದ್ದೀವಿ. 3-4 ಸ್ಯಾರೀಸ್ಗೆ ಮ್ಯಾಚಿಂಗ್ ಬ್ಲೌಸ್ ತೊಗೋಬೇಕಾಗಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು 3-4 ರಾ ಸಿಲ್ಕ್ ಕಲರ್ ತೊಗೊಂಡು, ಕಾಮನ್ ಕಲರ್ ತೊಗೊಂಡು ಮಲ್ಟಿ ಕಲರ್ ಯೂಸ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ಎಲ್ಲ ಸ್ಯಾರೀಸ್ಗೂ ಮ್ಯಾಚಿಂಗ್ ಆಗುತ್ತೆ. ಮತ್ತೆ ಏನಾರ ಪ್ಲೇನ್ ಸ್ಯಾರೀಸ್ಗೂ ವೇರ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಮತ್ತು ನಮ್ಮ ಅತ್ತೆ ಹತ್ರ ತುಂಬ ಹಳೇ ಸೀರೆಗಳಿವೆ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಯಾವುದೂ ಇಲ್ಲ. ಅದಕ್ಕೆ ಈ ಥರ 2-3 ಕಲರಿಂದ ಮ್ಯಾಚಿಂಗ್ ಬ್ಲೌಸಸ್ ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಅದಕ್ಕೆಲ್ಲ ರೀಯೂಸ್ ಮಾಡ್ಕೋಬೋದು ಅಂತ ನಾವು ಹೋಗಿದ್ದಿದ್ದು ಮೈಸೂರು ಉದ್ಯೋಗಕ್ಕೆ. ಒಂದು 4-5 ಕಲರ್ಸ್ ತೊಗೊಂಡ್ವಿ. ಅದಕ್ಕೆ ಮ್ಯಾಚಿಂಗ್ ಎಂಬ್ರಾಯ್ಡ್ರಿ ಆದಮೇಲೆ ನಾನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಬ್ರೊಕೇಟ್ ಫ್ಯಾಬ್ರಿಕ್ಸು ತುಂಬ ಇತ್ತು ಕಲೆಕ್ಷನ್ಸು. ನಮ್ಮ ಮಲ್ಟಿಪಲ್ ಸ್ಯಾರೀಸ್ಗೆ ಮ್ಯಾಚ್ ಆಗೋ ಥರ 1-2 ಫ್ಯಾಬ್ರಿಕ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಫ್ಯಾಬ್ರಿಕ್ ಎಲ್ಲನೂ. ಕುತ್ಕೊಂಡು ಸ್ಯಾರಿ ತೋರಿಸ್ತಾರೆ ಅವರು, ಸ್ಯಾರಿ ನೋಡೋದು. ಅದು ಹಾಕೊಂತೀಯ ಸೀರಿಯಸ್ ಆಗಿ? ಬೇಡ ಬಾ, ಹೋಗೋಣ, ಟೈಮ್ ಆಯ್ತು ಬಾ. ಇದು ಲಂಗ ಬ್ಲೌಸ್ ಮೆಟೀರಿಯಲ್. ಇದು ಫ್ರೀ ಸೈಜು, ಲಂಗ ದಾವಣಿ ಥರ ಕಸ್ಟಮೈಸ್ ಮಾಡ್ಕೋಬೋದು. ಇದು ಮೈಸೂರು ಸ್ಯಾರಿ ಉದ್ಯೋಗ್. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಇತ್ತು, ಪ್ಯಾಟ್ರನ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು. ಕಾಂಟ್ರಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಲಾಸ್ಟ್ ಟೈಮು ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಹೋಗಿದ್ವಿ, MG ರೋಡಲ್ಲಿರೋದು. ಅಲ್ಲಿರೋ ಕಲೆಕ್ಷನ್ಸ್ಗಿಂತ ಇಲ್ಲಿ ತುಂಬಾ ವೆರೈಟೀಸ್ ಇತ್ತು. ಯಾರನ್ನ ಲಂಗ ಬ್ಲೌಸ್ ಅಥವಾ ಲಂಗ ದಾವಣಿ ಮೆಟೀರಿಯಲ್ಸ್ ತೊಗೊಬೇಕು ಅಂತಿದ್ರೆ ಮೈಸೂರು ಸ್ಯಾರಿ ಉದ್ಯೋಗ ವಿಸಿಟ್ ಮಾಡಿ. ತುಂಬ ಕಲೆಕ್ಷನ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ನಾವು ನವರತ್ನ ಗೋಲ್ಡ್ ಶಾಪಿಂಗ್ ಹೋದಾಗ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು. ಇದು ಕಂಠಿ ಸ್ಟೈಲಲ್ಲಿತ್ತು. ಪೆಂಡೆಂಟು ಮತ್ತು ಕಂಠಿ ಡಿಟ್ಯಾಚಬಲ್ಲು ತುಂಬ ಚೆನ್ನಾಗಿತ್ತು. ಮತ್ತು ಇದು ಪರ್ಲ್ ಸೆಟ್ ಒಂದು, ಅದು ಯೂನಿಕ್ ಆಗಿತ್ತು ಮತ್ತು ಡಿಫ್ರೆಂಟ್ ಆಗಿತ್ತು. ನಾನು ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಸೊ ಅದನ್ನೊಂದು ಹಾಕೋಣ ನನ್ನ ವ್ಲಾಗಲ್ಲಿ ಅಂತ ಹಾಕ್ತಾಯಿದ್ದೀನಿ. ಈ ಕಂಠಿ ಸ್ಟೈಲ್ ನೆಕ್ ಪೀಸ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಡಿಫ್ರೆಂಟ್ ಡಿಸೈನ್ ಪೆಂಡೆಂಟ್ಸ್ ತೊಗೊಂಡು ನಾವು ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಒಂದು ಕಂಠಿ ತೊಗೊಂಡ್ರೆ ಸಾಕು, ಅದಕ್ಕೆ ನಂಗೆ ಆ ಪ್ಯಾಟ್ರನ್ ಸ್ವಲ್ಪ ಇಷ್ಟ ಆಯಿತು. ನಾನೊಂದು ಸ್ವಲ್ಪ ಡ್ರೆಸ್ಸಸ್ ಶಾಪ್ ಮಾಡಬೇಕಾಗಿತ್ತು, ಅದಕ್ಕೆ ಅದರದ್ದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನಾನು ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ನ ಶಾಪ್ ಮಾಡ್ತಾ ಇರೋ ವ್ಲಾಗ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್. ನೆಕ್ಸ್ಟ್ ವೀಕ್ ನಮ್ಮದೊಂದು ಸ್ಪೆಷಲ್ ಡೇಗೆ ನಾವು ವೆಕೇಷನ್ಸ್ಗೆ ಹೋಗ್ತಾ ಇದ್ದೀವಿ, ಅದಕ್ಕಾಗಿ ನಾನು ಈ ಶಾಪಿಂಗ್ ಮಾಡ್ತಾ ಇರೋದು. ನಾನು ಹೋಗಿದ್ದು ಸ್ಟೋರ್ ಫಾರ್ ಎವರ್ ನ್ಯೂ. ನಾನೊಂದು ಸ್ವಲ್ಪ ಮ್ಯಾಕ್ಸೀಸು ಮತ್ತು ಶಾರ್ಟ್ ಡ್ರೆಸ್ಸಸ್ ತೊಗೋಬೇಕಾಗಿತ್ತು, ಅದಕ್ಕಂತ ಇಲ್ಲಿ ನೋಡ್ತಾ ಇದ್ದೀನಿ ಕಲೆಕ್ಷನ್ಸು. ಲಾಸ್ಟ್ ಟೈಮ್ ನಾನು ಸಿಂಗಾಪುರ್ಗೆ ಹೋದಾಗ ಈ ಸ್ಟೋರಲ್ಲಿ ಶಾಪ್ ಮಾಡಿದ್ದೆ. ಡ್ರೆಸ್ಸಸ್ ತುಂಬ ಚೆನ್ನಾಗಿತ್ತು, ಯೂನೀಕ್ ಆಗಿತ್ತು ಮತ್ತು ನನಗೆ ಕಂಫರ್ಟಬಲ್ ಆಗಿತ್ತು ಹಾಕ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಮತ್ತೆ ಇದೇ ಸ್ಟೋರ್, ಇದೇ ಬ್ರ್ಯಾಂಡಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದು. ಮ್ಯಾಕ್ಸೀಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ನಾನೊಂದು 4-5 ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಟ್ರಯಲ್ ಮಾಡಿ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಅಂತ ಆಮೇಲೆ ಫೈನಲೈಸ್ ಮಾಡೋಣ ಅಂತ ಚೂಸ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಅನ್ಕೊತಾ ಇರ್ತೀರಾ ಏನು ಸ್ಪೆಷಲ್ ಡೇ ಅಂತ. ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ ನನ್ನ ಸ್ಪೆಷಲ್ ಡೇ ಏನು, ಮತ್ತು ನಾವು ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಏನಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ನನ್ನ ಕಮ್ಮಿಂಗ್ ವ್ಲಾಗ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಾನು ವೆಕೇಷನ್ಸ್ಗೆ ಯಾವ ಥರ ಪ್ರಿಪೇರ್ ಆಗ್ತೀನಿ, ನಾನು ಹೆಂಗೆಲ್ಲ ಪ್ಯಾಕ್ ಮಾಡ್ಕೊತೀನಿ ಅಂತೆಲ್ಲ ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ನೀವೆಲ್ಲ ನೋಡ್ಬೋದು. ನಾನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಡ್ರೆಸ್ಸಸ್ನ ಟ್ರಯಲ್ ಮಾಡ್ತಾ ಇದ್ದೀನಿ. ನೋಡೋಣ ನನಗೆ ಯಾವ್ದು ಸೂಟ್ ಆಗುತ್ತೆ, ನಾನು ಯಾವ್ದು ಸೆಲೆಕ್ಟ್ ಮಾಡ್ಕೊತೀನಿ ಅಂತ.
ನನ್ಗೆ ಯೂಶ್ವಲ್ಲಾಗೆ ಆಫ್ಲೈನ್ ಸ್ಟೋರ್ ಶಾಪಿಂಗಿಂತ ಆನ್ಲೈನ್ ಪರ್ಚೇಸ್ ಮಾಡೋದು ತುಂಬ ಕಂಫರ್ಟಬಲ್ ನನಗೆ. ಯಾಕೆಂದರೆ ಆನ್ಲೈನಲ್ಲಿ ನಮ್ಮ ಮೈಂಡಲ್ಲಿ ಯಾವ ಡ್ರೆಸ್ ತೊಗೋಬೇಕು ಅಂದ್ಕೊಂಡಿದ್ದೀವಿ, ಯಾವ ಪ್ಯಾಟ್ರನ್ನು, ಯಾವ ಡಿಸೈನು ಅನ್ನೋದೆಲ್ಲ ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡೇ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಆರ್ಡರ್ ಮಾಡಿದ್ಮೇಲೆ ಟ್ರಯಲ್ ಮಾಡಿಬಿಟ್ಟು ಆ ಪ್ಯಾಟ್ರನ್ ನಮಗೆ ಸೂಟ್ ಆಗ್ತಾ ಇದೆಯೋ ಇಲ್ಲೋ ಅಂತ ಅಂದ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೋಬೋದು. ಬಟ್ ಆಫ್ಲೈನಲ್ಲಿ ಎಲ್ಲ ಸ್ಟೋರು ಓಡಾಡಬೇಕು ಮತ್ತು ನಮ್ಗೆ ಬೇಕಾಗಿರೋ ಪ್ಯಾಟ್ರನ್ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಎಲ್ಲ ಸ್ಟೋರು ಓಡಾಡಿ ಪರ್ಚೇಸ್ ಮಾಡೋಕ್ಕೂ ನನಗೆ ಅಷ್ಟೊಂದು ಪೇಷನ್ಸು ಇಲ್ಲ. ಅದಕ್ಕೆ ನಾನು ಆನ್ಲೈನೇ ಪ್ರಿಫರ್ ಮಾಡ್ತೀನಿ. ಎಸ್ಪೆಷಲಿ ವೆಸ್ಟರ್ನ್ ವೇರ್ ಅಂತೂ ನಾನು ಅರೌಂಡ್ 75% ನಾನು ಆನ್ಲೈನೇ ಶಾಪ್ ಮಾಡೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಡ್ರೆಸ್ಸಸ್ ಏನಾರ ಶಾಪ್ ಮಾಡೋದಿದ್ರೆ ಮಾತ್ರ ನಾನು ಸ್ಟೋರ್ ವಿಸಿಟ್ ಮಾಡಿ ಟ್ರಯಲ್ ಮಾಡಿ ತೊಗೊಳ್ಳೋದು. ಯಾಕಂದರೆ ಅದೆಲ್ಲ ಆನ್ಲೈನಲ್ಲಿ ಹಾಕ್ಕೊಂಡ್ರೆ ರಿಟರ್ನ್ಗೆ ಅಥವಾ ಎಕ್ಸ್ಚೇಂಜ್ಗೆ ಏನಾರ ಪ್ರಾಬ್ಲಮ್ ಆಗುತ್ತೆ, ಅಷ್ಟು ಪೇ ಮಾಡಿರ್ತೀವಿ ಅಂತ ನಾನು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀನಿ ಆ ಥರದ್ದೆಲ್ಲ. ಇನ್ನು ಕ್ಯಾಶುವಲ್ ವೆಸ್ಟರ್ನ್ ವೇರ್ ಎಲ್ಲ ನಾನು ಆನ್ಲೈನೇ ಪ್ರಿಫರ್ ಮಾಡೋದು. ಫಾರ್ ಎವರ್ ನ್ಯೂ ಅಲ್ಲಿ ಜಾಸ್ತಿ ಫ್ಲೋರಲ್ ಪ್ಯಾಟರ್ನ್ಸ್ ಇತ್ತು. ನಾನು ಇದರಲ್ಲಿ ಒಂದೆರಡು ಡ್ರೆಸ್ ಪರ್ಚೇಸ್ ಮಾಡಿದೆ. ನಾನು ಯಾವ್ದು ಪರ್ಚೇಸ್ ಮಾಡಿದೆ ಅಂತ ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. H&M ಮತ್ತು ವೆಸ್ಸೈಡ್ಗೆ ಹೋಗಿದ್ದೆ, ಇನ್ನೊಂದು ಸ್ವಲ್ಪ ವೆಸ್ಟರ್ನ್ ವೇರ್ ಶಾಪ್ ಮಾಡಬೇಕಾಗಿತ್ತು ಅಂತ. ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಆರ್ಡರ್ ಹಾಕಿದ್ದೆ. ಹಾಗೂ ಸ್ಟೋರ್ ವಿಸಿಟ್ ಮಾಡಿ ಏನೇನೋ ಹೊಸ ಪ್ಯಾಟರ್ನ್ಸ್ ಬಂದಿದೆಯಾ ಅಂತ ಚೆಕ್ ಮಾಡಿ ನಾನು ಯಾವ್ದು ಆನ್ಲೈನಲ್ಲಿ ನೋಡಿಲ್ಲ ಅದನ್ನು ಟ್ರಯಲ್ ಮಾಡಿ ತಗೊಂಡೆ. ನಾವೊಂದು ವೆಡ್ಡಿಂಗ್ ಹೋಗಿದ್ವಿ. ರಿಟರ್ನ್ ಬರಬೇಕಾದ್ರೆ ಫೋನ್ ತೊಗೊಳ್ಳೋಣ, ಚೆಕ್ ಮಾಡೋಣ ಮಾಲ್ ಆಫ್ ಏಷ್ಯಾದಲ್ಲಿ ಅವೈಲೇಬಲ್ ಇದ್ದರೆ ತೊಗೊಳ್ಳೋಣ, ಇಲ್ಲಾಂದರೆ ನೋಡೋಣ ಬೇರೆ ಯಾವುದನ್ನ ಐಫೋನ್ ಸ್ಟೋರಲ್ಲಿ ಅಂತ ಅಂದ್ಕೊಂಡು ಹೋಗಿದ್ದು ಮಾಲ್ ಆಫ್ ಏಷ್ಯಾಗೆ. ಅಲ್ಲೋಗಿ ಚೆಕ್ ಮಾಡಿದಾಗ ಫೋನ್ ಅವೈಲೇಬಲ್ ಇತ್ತು. ನನಗೆ ಬೇಕಾಗಿದ್ದು ಐಫೋನ್ 17 Pro Max ಆರೆಂಜ್ ಕಲರ್. ಇದು ಆಪಲ್ ವಾಚು. ನಮ್ಮನೆಯಲ್ಲಿ ನಾವು ದೀಪಾವಳಿ ಹಬ್ಬ ಮಾಡಲ್ಲ, ಆದರೆ ಪಟಾಕಿ ಮಾತ್ರ ಹೊಡಿತೀವಿ. ಮಕ್ಕಳಿಗೆಲ್ಲ ಒಂದು ಪಟಾಕಿ ಹೊಡೆಯೋದಂದರೆ ಫುಲ್ ಫೇವ್ರೆಟ್ ಪಾರ್ಟ್ ದೀಪಾವಳಿ ಅಂತಂದರೆ. ನಾವು ಹಬ್ಬ ಅಂತೂ ಮಾಡಲ್ಲ, ಅದಕ್ಕೆ ಪಟಾಕಿ ಅದು ಹೊಡ್ಸೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದು. ಹಬ್ಬದ ದಿವಸ ನಾವು ನಮ್ಮಮ್ಮ ಮನೆಗೆ ಹೋಗಿದ್ವಿ. ನಮ್ಮಮ್ಮ ಅವ್ರಿಗೂ ಹಬ್ಬ ಇಲ್ಲ, ಬಟ್ ಸುಮ್ಮನೆ ಹೋಗಿದ್ವಿ. ಅಲ್ಲಿ ಪಂಜನಿ, ಪಾವನಿ ಮತ್ತು ಈಶಾನ್, ಸಿರಿ ಎಲ್ಲ ಸೇರ್ಕೊಂಡು ಅಲ್ಲಿ ಪಟಾಕಿ ಹೊಡೆದ್ರು. ಏನದು? ಫೋನಿನಾ? ಬಿಟ್ರೆ ಕೆಳಗಡೆ ಬಿಟ್ರೆ ಫ್ರೈಡೇ ನೈಟು ನಮ್ಮ ಮನೇಲಿ ಪಟಾಕಿ ಹೊಡೆದ್ವಿ. ಪಂಜನಿ, ಪಾವನಿ, ತವಿಷಾ, ಜಾನು ಎಲ್ಲರೂ ಬಂದಾಗ ಪಟಾಕಿ ಹೊಡೆದ್ವಿ. ಎಲ್ಲರೂ ಸೇರ್ಕೊಂಡು ಹೊಡೆದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡಿ ಎಲ್ಲರೂ ಬಂದಮೇಲೆ ಪಟಾಕಿ ಹೊಡೆಯದ್ವಿ. ಇದಾಗಿತ್ತು ನನ್ನ ಶಾಪಿಂಗ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮರಿದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ಶಾಪಿಂಗ್ ವ್ಲಾಗ್ಸ್ ನೋಡಬೇಕು ಅಂತಂದರೆ. ನನ್ನ ಕಮ್ಮಿಂಗ್ ವ್ಲಾಗ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಡೋಂಟ್ ಮಿಸ್ ಮೈ ಅಪ್ಕಮಿಂಗ್ ವ್ಲಾಗ್ಸ್ ಅಂತ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.